टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಧರ್ಮಸ್ಥಳದಲ್ಲಿ ಇವತ್ತು ಕೂಡ ಶೋಧ ಮುಂದುವರಿಯುತ್ತೆ. ಅದರಲ್ಲೂ 11, 12, 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ. ಈ ಶೋಧ ಕಾರ್ಯವನ್ನು ಶುರು ಮಾಡುತ್ತೆ. ನಂಬರ್ 11ರಿಂದ ಶುರುವಾಗುತ್ತೆ. ದೂರದಾರ ಗುರುತು ಮಾಡಿದಂಥ ಒಟ್ಟು 13 ಪಾಯಿಂಟ್ಗಳು, ಬಾಕಿ ಉಳಿದಿರದೆ 3 ಪಾಯಿಂಟ್ಗಳು. ಆ 3 ಪಾಯಿಂಟ್ಗಳ ಕಡೆಗೆ ಎಲ್ಲರ ಗಮನ ಇದೆ. ಏನಾಗಬಹುದು? ಯಾಕಂದರೆ ಇವನು ಹೇಳೋ ಪ್ರಕಾರ ಎಲ್ಲೆಲ್ಲಿ 3-3, 4-4, 6-6 ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲೂ ಕೂಡ ಏನೂ ಕಾಣಿಸಿಲ್ಲ. ಒಂದು ಕಡೆಗೆ ಪುರುಷನ ಅಸ್ಥಿಪಂಜರವನ್ನು ಹೊರತುಪಡಿಸಿದರೆ ಮತ್ತೆ ಎಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಅಂಥದ್ರಲ್ಲಿ 11, 12, 13 ವೆರಿ ಇಂಪಾರ್ಟೆಂಟ್. ಅದರಲ್ಲೂ 9ನೇ ಇದೆಯಲ್ಲ, ಮೊದಲನೇ ಪಾಯಿಂಟ್ ಅಗಿಯೋಕ್ಕೆ ಹೋಗಬೇಡಿ, 9ರಿಂದಲೇ ಶುರು ಮಾಡಿ ಅಂತ ಈ ತಪ್ಪಟ್ಟು ಹಿಡಿದಿದ್ದ ಆರಂಭದಲ್ಲಿ. ಆದರೆ ಅಲ್ಲೇನು ತಳ ಬುಡ ಸೋಸಿದ್ರೂ ಏನು ಸಿಗಲಿಲ್ಲ ಹೋಗಿ. ಈಗ ಮತ್ತೆ ಈತನನ್ನು ಕರ್ಕೊಂಡು 11, 12, 13ನೇ ಪಾಯಿಂಟ್ನಲ್ಲಿ ಶೋಧ ಶುರು ಮಾಡ್ತಾರೆ. GPR ಬಳಕೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಏನಿದು GPR ಬಳಕೆ? ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಅಂದರೆ ಭೂಮಿಯ ಒಳಗಡೆಗೆ ಎಲ್ಲಾದರೂ ಶವಗಳಿದ್ದರೆ ಅದನ್ನು ಹುಡುಕುವಂಥ ನಿಟ್ಟಿನಲ್ಲಿ ಈ GPR ಬಹಳ ಹೆಲ್ಪ್ ಮಾಡುತ್ತೆ. ಅದು GPR ಟೆಕ್ನಾಲಜಿ ಬಹಳ ಇಂಟ್ರೆಸ್ಟಿಂಗ್. ಇದು ಮೃತದೇಹಗಳನ್ನು ಹೂಳಿರೋದು, ಅದನ್ನು ಹೊರಗಡೆ ತರಬೇಕು ಅಂದರೆ ಅದನ್ನು ಕಂಡು ಹಿಡಿಬೇಕು ಅಂತಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಇದನ್ನು ಬಳಸಿದ್ರೆ ಎಲ್ಲೆಲ್ಲಿ ಶವಗಳಿವೆ ಅಂತ ಗೊತ್ತಾಗುತ್ತೆ. ತುಂಬ ಕೆಟ್ಟ ಸ್ಥಿತಿಯಲ್ಲಿ ನೆರೆ ಗಿರೆ ಏನಾದರೂ ಬಂದಂಥ ಸಂದರ್ಭದಲ್ಲಿ, ನೀರು ನುಗ್ಗಿ ಯಾರೋ ಕೊಚ್ಕೊಂಡು ಹೋಗಿದ್ರು ಅಥವಾ ಬಹಳಷ್ಟು ಜನರನ್ನು ಹೂತಾಕ್ಬಿಟ್ಟಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಬಳಸಿಕೊಳ್ಳಲಾಗುತ್ತೆ. ಅಂದರೆ ಒಂದು ಲೆಕ್ಕದಲ್ಲಿ ಈ ಭೂಮಿನ ಸ್ಕ್ಯಾನ್ ಮಾಡ್ದಂಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ GPR. ಇದೇನು ತಂತ್ರಜ್ಞಾನ ಬಹಳ ದೊಡ್ಡದ್ದೇನಲ್ಲ, ಕಡಿಮೆ ಬೆಲೆಗೇ ಇದು ಸಿಗುತ್ತೆ. ಈ ಖಂಡಿತವಾಗಲೂ ಇಲ್ಲಿ ಶವಗಳಿವೆ ಅನ್ನೋದಾದರೆ ಅದನ್ನು ಹುಡುಕುವಂಥ ನಿಟ್ಟಿನಲ್ಲಿ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಇದೆಯಲ್ಲ, ಅದು ಬಹಳ ಹೆಲ್ಪ್ ಆಗುತ್ತೆ ಆ ಸಿಸ್ಟಮ್ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮತ್ತು ಅಶೋಕ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್ ಅವರಿಂದ ಶುರು ಮಾಡ್ತೀನಿ. ಪೃಥ್ವಿರಾಜ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಪ್ರತಿದಿನ ನಾವು ಮಾತಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನು ಸಿಗಬಹುದು ಅಂತ. ಬಹುಶಃ ಏನು ಅಂತಂದರೆ ಮಾತಾಡಿದ ಎಷ್ಟರ ಮಟ್ಟಿಗೆ ತಾಳೆ ಆಗುತ್ತೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ 9ನೇ ಪಾಯಿಂಟನ್ನು ಅಗಿಯುವಂಥ ಸಂದರ್ಭದಲ್ಲಿ ತಾವು ಹೇಳಿದ್ದು ನನಗೆ ಇನ್ನೂ ಕೂಡ ಚೆನ್ನಾಗಿ ಜ್ಞಾಪಕ ಇದೆ. ತಾವು ಹೇಳಿದ್ರಿ ಅದೊಂಥರ ಸ್ಲೋಪ್ ಪ್ರದೇಶ, ಅದು ಈ ಜರುಗಿರುವಂಥ ಪ್ರದೇಶ ಅದು. ಅಲ್ಲಿ ಅವ್ನು ಹೇಳ್ತಾನೆ, ಇಲ್ಲಿ ಹಲವಾರು ಶವಗಳನ್ನ ನಾನು ಹಾಕಿದ್ದೀನಿ, ನೀವೇನಾದರೂ ಶುರು ಮಾಡೋದಾದರೆ ಪಾಯಿಂಟ್ ನಂಬರ್ 1 ಅಲ್ಲ 9ರಿಂದ ಶುರು ಮಾಡಿ ಅಂತ. ಆದರೆ 9ರಲ್ಲಿ ಏನೂ ಸಿಗಲಿಲ್ಲ. 6 ಹೊರತುಪಡಿಸಿದ್ರೆ ಇಲ್ಲಿ ತನಕ ಯಾವ ಪಾಯಿಂಟಲ್ಲಿ ಏನೂ ಸಿಕ್ಕಿಲ್ಲ. ಈಗ 3 ಪಾಯಿಂಟ್ಗಳು ಬಾಕಿ ಉಳಿದಿವೆ, 11, 12, 13. ಅಲ್ಲಿ ಏನು ಸಿಗಬಹುದು? ಅಲ್ಲಿ ಸಿಗುವಂಥ ನಂಬಿಕೆ ಏನಾದರೂ ಇದೆಯಾ? ಎಷ್ಟೊತ್ತಿಗೆ ಕಾರ್ಯಾಚರಣೆ ಶುರುವಾಗುತ್ತೆ? ಖಂಡಿತ ರಂಗನಾಥ್, ಆತ ಭಾರಿ ಬಲವಾಗಿ ನಂಬ್ಕೊಂಡಿದ್ದಂಥದ್ದು 9ರಿಂದ ಇರುವಂಥ ಪಾಯಿಂಟ್ಗಳು. 9ನೇ ಪಾಯಿಂಟಲ್ಲಿ ಪ್ರಮುಖವಾಗಿ 6ರಿಂದ 7 ಶವಗಳನ್ನ ಅಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿರುವಂಥದ್ದು. ಸೊ ಆದರೆ 9ನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗಲಿಲ್ಲ. 9, 10 2 ಪಾಯಿಂಟ್ ಕೂಡ ಅದರೊಳಗಡೆ ಯಾವ ಒಂದು ಎವಿಡೆನ್ಸ್ಗಳು ಕೂಡ ಸಿಗಲಿಲ್ಲ. ಸದ್ಯಕ್ಕೆ ಇವಾಗ ಆತ ಇಟ್ಟಿದ್ದಂತಹ ವಿಶ್ವಾಸ ಅಲ್ಲಿಗೆ ಸಂಪೂರ್ಣವಾಗಿ ಹೋಗಿರುವಂಥದ್ದು. ಅದಕ್ಕೋಸ್ಕರನೇ ಆತನ ಏನು ವಕೀಲರೇನಿದ್ದಾರೆ ಅವರು GPR ಅನ್ನು ಬಳಸಬೇಕು ಅಂತೇಳಿ, ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನ ಬಳಸ್ಕೊಂಡು ಇದನ್ನ ನೋಡಿ ಅಂತ ಹೇಳಿ ಒಂದು ಹೊಸ ವರ್ಷೆಯನ್ನು ತೆಗೆದಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಒಂದು 1ರಿಂದ 10ನೇ ಪಾಯಿಂಟ್ರಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಅನಾಮಿಕ ಸಾಕ್ಷ್ಯ ದೂರುದಾರ ಮತ್ತೆ ಅವರ ವಕೀಲರುಗಳೇನಿದ್ದಾರೆ ಅವರಿಗೆಲ್ಲರೂ ಇದರಲ್ಲಿ ಭಾರಿ ಹಿನ್ನಡೆಯಾಗಿರುವಂಥದ್ದು. ಅದಕ್ಕೋಸ್ಕರ ಈಗ ಇಂಥದ್ದೊಂದು ಹೊಸ ವಿಚಾರವನ್ನು SIT ಮುಂದೆ ಅವರು ಇಟ್ಟಿರುವಂಥದ್ದು. ಸೊ ಇವತ್ತು 5ನೇ ದಿನದ ಕಾರ್ಯಾಚರಣೆ ಏನು, ಈಗ 1ರಿಂದ 10 ಪಾಯಿಂಟ್ವರೆಗೂ ಕೂಡ ಎಲ್ಲ ಕಾರ್ಯಾಚರಣೆಗಳು ಮುಗಿದಿದೆ. ಅದರಲ್ಲಿ 6ನೇ ಪಾಯಿಂಟಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಇವತ್ತು ಏನು 11, 12, 13 ಈ ಒಂದು 3 ಮಾಡುವಂತಹ ಅಂದರೆ ಈಗ ಮಾಡ್ತಾರೆ. ಅಂದರೆ 11ನೇ ಪಾಯಿಂಟಿಂದ ಆರಂಭ ಮಾಡ್ತಾರೆ. ಸದ್ಯಕ್ಕೆ 11ನೇ ಪಾಯಿಂಟ್ ಎಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡ್ಬೋದಾಗಿದೆ. ಇದು
ಏನು 9-10ನೇ ಪಾಯಿಂಟ್ ಇತ್ತು, ಅದರ ಪಕ್ಕದಲ್ಲೇ ಇರುವಂಥದ್ದು 11ನೇ ಪಾಯಿಂಟ್. ಅಂದರೆ ಉಜಿರೆ ಟು ಧರ್ಮಸ್ಥಳ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಏನು ಈ ಒಂದು ಗ್ರೀನ್ ಪರದೆಯನ್ನು ಹಾಕಿದ್ದಾರೆ, ಅಲ್ಲಿ 9-10 2 ಪಾಯಿಂಟ್ ಆಗಿರುವಂಥದ್ದು. ಈಗ 11ನೇ ಪಾಯಿಂಟ್ ಇಲ್ಲಿದೆ, ಈ ಎಂಡ್ ಭಾಗ ಪರದೆ ಏನು ಕಾಣ್ತಾ ಇದೆ ಇಲ್ಲಿ ಇರುವಂಥದ್ದೇ 11ನೇ ಪಾಯಿಂಟ್. ಮತ್ತು ಅದರ ಪಕ್ಕದಲ್ಲಿ ಇರುವಂಥ 12ನೇ ಪಾಯಿಂಟ್, ಅಲ್ಲಿಂದ ತುಂಬ ದೂರದಲ್ಲಿರುವಂಥದ್ದು 13ನೇ ಪಾಯಿಂಟ್. ಸದ್ಯಕ್ಕೆ ಈ ಒಂದು 3 ಪಾಯಿಂಟ್ಗಳನ್ನು ಕೂಡ ಇವತ್ತು ಮುಗಿಸ್ಬೇಕು ಅನ್ನೋ ಟಾರ್ಗೆಟನ್ನು SIT ಇಟ್ಕೊಂಡಿದೆ. ಯಾಕೆಂತ ಹೇಳಿದರೆ 9-10ರಲ್ಲಿ ಯಾವುದೇ ರೀತಿ ಹಸ್ತಿ ಪಂಜರಗಳು ಪತ್ತೆ ಆಗಿಲ್ಲ. ಆತ ತೋರಿಸಿರುವಂಥದ್ದು 9, 10, 11, 12. ಅಂದರೆ ಎಕ್ಸಾಕ್ಟಾಗಿ ನೋಡ್ತಾ ಹೋಗೋದ್ರೆ ನೋಡ್ಬೋದು ಅಲ್ಲಿ 9, 10, 11, 12 ಅಂದರೆ ಒಂದೇ ಸಾಲಿನಲ್ಲಿ ಇರುವಂಥದ್ದು. ಆತ ತೋರಿಸಿರುವುದು ಒಂದೇ ಸಾಲು, ಅದರಲ್ಲಿ ಆಚೆ ಈಚೆ ಎಲ್ಲೂ ವ್ಯತ್ಯಾಸ ಆಗಿಲ್ಲ, ಒಂದೇ ಸಾಲಲ್ಲಿ ಆತ ತೋರಿಸಿರೋದ್ರಿಂದ ಸೊ ಇಲ್ಲಿ 9, 10ರಲ್ಲಿ ಸಿಗದೇ ಇರೋ ಕಾರಣ ಸೊ ಇಲ್ಲಿ ಏನು 11, 12ರಲ್ಲೂ ಕೂಡ ಯಾವುದೇ ರೀತಿ ಒಂದು ಅಸ್ಥಿಪಂಜರಗಳು ಸಿಗುವಂಥ ಯಾವುದೇ ನಿರೀಕ್ಷೆಗಳಿಲ್ಲ. ಯಾಕೆಂತ ಹೇಳಿದರೆ ಸೇಮ್ ಒಂದೇ ಲೈನಲ್ಲಿ ಇರುವಂಥದ್ದು. ಆತ ಒಂದೇ ಲೈನ್ನಲ್ಲಿ ಅಂದರೆ ಒಂದು ಲೈನ್ನ ಗುರುತಿಟ್ಕೊಂಡಿದ್ದಾನೆ. ಸೊ ಆ 2 ಪಾಯಿಂಟಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಇಲ್ಲಿ ಸಿಗುವಂಥ ಸಾಧ್ಯತೆಗಳು ತೀರಾ ವಿರಳವಾಗಿದೆ. ಸೊ ಇದು ಕೂಡ ಅವರಿಗೂ ಗೊತ್ತಿರುವಂಥದ್ದು. ಅಂದರೆ ಈಗ ಅಂಥ ಅನುಮಾನ ಕೇವಲ ನಮಗೆ ಮಾತ್ರ ಅಲ್ಲ, ಸ್ವತಃ ದೂರುದಾರ ಮತ್ತು ಅವರ ವಕೀಲರುಗಳಿಗೆ ಕೂಡ ಬಂದಿರುವಂಥದ್ದು. ಅದಕ್ಕೆ ಅವರು ಇವಾಗ ಏನು ಈ ಒಂದು GPRನ ಬಳಸಬೇಕು ಅಂತ ಹೇಳಿ ಅವರೇ ಅದ್ರದ್ದು ಏನೋ ಒಂದು ಹುಲ್ಲು ಕಳೆ ಕೀಳುವಂಥ ಮಿಷಿನ್ ಏನಂತೆ ಅಷ್ಟೇ ಅದೇ ರೀತಿ ಮಾದರಿಯಾಗಿರುತ್ತೆ, ಜಾಸ್ತಿ ಮ್ಯಾನ್ ಪವರು ಕೂಡ ಬೇಕಾಗಲ್ಲ ಅಂತೇಳಿ ಅವರೇ ಆ ಪತ್ರದಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ SITಗೆ. ಅಂದರೆ SIT ಏನಾದರೂ ದೊಡ್ಡ ಮಟ್ಟದ ಮಿಷಿನ್ನು ಬಳಸೋಕ್ಕಾಗಲ್ಲ ಅಂತ ಹೇಳುತ್ತೆ ಅಂತ ಹೇಳಿ ಅವರೇ ಅದ್ರ ಆ ಲೆಟ್ರೇಡಲ್ಲಿ ಒಂದು ಕೊಟ್ಟಿದ್ದಾರೆ, ಈ ಸಣ್ಣ ಮಿಷಿನ್ ಅದು ಬಳಸ್ಬೋದು ಅಂತ ಹೇಳಿ. ಸದ್ಯಕ್ಕೆ ಇವತ್ತು SIT ಅಂಥದ್ದೊಂದು ಮಿಷಿನ್ನ ಪ್ರಸ್ತಾಪವನ್ನು ಯಾವ ರೀತಿ ತಗೊಳುತ್ತೆ ಅನ್ನೋದು ನೋಡಬೇಕಾಗಿದೆ. ಎಂದಿನಂತೆ ಬಂದು ಡಿಗ್ಗಿಂಗ್ ಮಾಡಿ ಉತ್ಖನನ ಮಾಡಿ ಕಾರ್ಯಾಚರಣೆಯನ್ನು ಮಾಡುತ್ತಾ, ಇಲ್ಲ ಅಂತ ಹೇಳಿದರೆ GPRನ್ನು ತೆಗೆದುಕೊಂಡು ಬರುವಂಥ ವ್ಯವಸ್ಥೆಯನ್ನೇನಾದರೂ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಇವತ್ತು ಉಳಿದಿರೋಂಥದ್ದು 3 ಪಾಯಿಂಟ್, ಒಟ್ಟು 1ರಿಂದ 13 ಪಾಯಿಂಟ್ ಇತ್ತು. ಆ 1ರಿಂದ 13 ಪಾಯಿಂಟಲ್ಲಿ ಈಗ 10 ಪಾಯಿಂಟ್ ಮುಗಿದಿದೆ. ಇವಾಗ 3 ಪಾಯಿಂಟ್ ಅಷ್ಟೇ ಉಳಿದಿರುವಂಥದ್ದು. ಆ 3 ಪಾಯಿಂಟಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಇವಾಗ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಇವತ್ತಿನ ಪಾಯಿಂಟ್ಗಳಲ್ಲಿ 10, 11 ಮತ್ತು 12ನೇ ಪಾಯಿಂಟ್ ಏನಿದೆ, 11, 12ನೇ ಪಾಯಿಂಟಲ್ಲಿ ಯಾವುದೇ ರೀತಿ ಸಿಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. 13ನೇ ಪಾಯಿಂಟಲ್ಲಿ ಏನಾದರೂ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ 13ನೇ ಪಾಯಿಂಟಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಅಲ್ಲಿ ಈಗಾಗಲೇ ಒಂದು ಸಾಕಷ್ಟು ಆ ಒಂದು ಪ್ರದೇಶ ಅಭಿವೃದ್ಧಿ ಪಡಿಸಿರೋದ್ರಿಂದ ಅಲ್ಲೂ ಕೂಡ ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಒಟ್ಟಾರೆ ಈ ಒಂದು 10ರಿಂದ 13ನೇ ಪಾಯಿಂಟಲ್ಲಿ ಇವರಿಗೆ 6ನೇ ಪಾಯಿಂಟ್ 1ರಲ್ಲೇ ಮಾತ್ರ ಇವರು ಸಕ್ಸಸ್ ಆಗಲಿಕ್ಕೆ ಆಯ್ತಾ ಅನ್ನೋದು ಕಡೆಗೆ ಉಳಿಯುವಂಥ ಪ್ರಶ್ನೆ ಕೂಡ ಆಗಬಹುದು. ರಂಗನಾಥ್, ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ. 9ನೇ ಪಾಯಿಂಟ್ ಬಗ್ಗೆ ಬಹಳಷ್ಟು ನಂಬಿಕೆ ಇತ್ತು. 9ನೇ ಪಾಯಿಂಟಲ್ಲಿ ಖಂಡಿತವಾಗಲೂ ಸಿಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಏನೋ ಸಿಕ್ಕಾಪಟ್ಟೆ ಸಿಕ್ಬಿಡ್ಬೋದು, ಯಾಕಂದರೆ ವಿಪರೀತ ಶವಗಳನ್ನು ನಾನು ಹಾಕಿದ್ದೀನಿ ಅನ್ನುವಂಥ ಮಾತನ್ನು ಆತ ದೂರುದಾರ ಹೇಳಿದ್ದ. ಈ 9 ತೋಳ ಹಳ್ಳಕ್ಕೆ ಬಿತ್ತು ಅಂತ ಒಂದು ಮಾತಿದೆ. ಅದೇ ರೀತಿ 9 ಅಂತಂತಂದರೆ ಎಷ್ಟು ಶವಗಳು ಹಳ್ಳಕ್ಕೆ ಬಿದ್ವೋ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಏನು ಸಿಗಲಿಲ್ಲ. 9 ಆಯಿತು, 10 ಆಯಿತು, ಇವತ್ತು 11, 12, 13ನೆಯ ಪಾಯಿಂಟ್ನಲ್ಲಿ. ಬನ್ನಿ, SIT ಕಚೇರಿಯ ಮುಂಭಾಗದಲ್ಲೇ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ, ಪ್ರತಿ ಬಾರಿ ಮೀಟಿಂಗ್ ಮುಗಿಸ್ಕೊಂಡೆ ಹೋಗ್ತಾರೆ ನೋಡಿ. ನಿನ್ನೆ ಭಾನುವಾರ, ಹೀಗಾಗಿ ಯಾವ ಶೋಧ ಕಾರ್ಯಾಚರಣೆ ಕೂಡ ಆಗಿಲ್ಲ. ಇವತ್ತು ಮತ್ತೆ ಅದೇ ಉತ್ಸಾಹದಿಂದ ಶೋಧ ಕಾರ್ಯಾಚರಣೆಗೆ ತಂಡ ಸಜ್ಜಾಗಿದೆ ಅನ್ನುವಂಥದ್ದು. ಬಹುಶಃ ಏನು ಅಂತಂದರೆ ಈ ಹೊಸ ತಂತ್ರಜ್ಞಾನವನ್ನು ಏನಾದರೂ ಬಳಸ್ಕೊಂಡು ಅಂದರೆ GPR ಏನಾದರೂ ಬಳಕೆ ಮಾಡ್ತಾರಾ, ಅಥವಾ ಎಷ್ಟೊತ್ತಿಗೆ ಶುರುವಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಮೀಟಿಂಗ್ ಮಾಡಿದಾರಾ? ಏನಿದೆ ಹೆಚ್ಚಿನ ವಿವರ ಅಶೋಕ್? ರಂಗನಾಥ್, ಇವತ್ತು ಧರ್ಮಸ್ಥಳದಲ್ಲಿ ಶವ ಹೂತಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಅಧಿಕಾರಿಗಳು 6ನೇ ದಿನದ ಕಾರ್ಯಾಚರಣೆ ನಡೆಸಲಿಕ್ಕಿರುವಂಥದ್ದು. 10:30, 11 ಗಂಟೆ ಸುಮಾರಿಗೆ ಇಲ್ಲಿಂದ ಅಧಿಕಾರಿಗಳೆಲ್ಲರೂ ಕೂಡ ಧರ್ಮಸ್ಥಳದ ಕಡೆ ಹೋಗ್ಲಿಕ್ಕಿದ್ದಾರೆ. ಸೊ ಅದಕ್ಕೂ ಮೊದಲು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂದರೆ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡಬೇಕೆನ್ನುವಂಥದ್ದು. ಸೊ ಅದಕ್ಕೂ ಮೊದಲು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಹೊಸ ದೂರುದಾರನ ಒಂದು ಎಂಟ್ರಿ ಆಗುತ್ತೆ. ಅಂದರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬರು ದೂರುದಾರರು ಇವತ್ತು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. 10 ಗಂಟೆ ಸುಮಾರಿಗೆ ಆ ದೂರುದಾರ ವ್ಯಕ್ತಿ SIT ಕಚೇರಿಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ. ಅಂದರೆ ಪ್ರಮುಖವಾಗಿ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಜಯಂತ್ ಎನ್ನುವರು ಒಂದು ಹೊಸ ದೂರನ್ನು ಇವತ್ತು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಅವರ ಆರೋಪ ಇರುವಂಥದ್ದು 15 ವರ್ಷದ ಹಿಂದೆ 15 ವರ್ಷದ ಬಾಲಕಿಯೊಬ್ಬಳ ಅನುಮಾನಾಸ್ಪದ ಸಾವಾಗಿತ್ತು. ಸೊ ಆ ಅನುಮಾನಾಸ್ಪದ ಸಾವಿನ ಆಕೆ ಮೃತದೇಹ ಆಕೆ ಮೃತದೇಹವನ್ನು
ಕಾನೂನು ಪ್ರಕ್ರಿಯೆಯನ್ನು ನಡೆಸದೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಲಾಗಿದೆ ಎನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ತನಿಖೆ ಮಾಡುವುದಕ್ಕೆ ಇವತ್ತು ಅವರು SIT ಕಚೇರಿಗೆ ಬಂದು ದೂರನ್ನು ನೀಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಶನಿವಾರ ಅವರು ಬಂದಿದ್ರು. ಶನಿವಾರ ರಾತ್ರಿ 7 ಗಂಟೆ ಸುಮಾರಿಗೆ ಅದೇ ಒಂದು ದೂರು ಪತ್ರವನ್ನು ಇಟ್ಕೊಂಡು SIT ಕಚೇರಿಗೆ ಬಂದಿದ್ರು. ಆದರೆ SIT ಅಧಿಕಾರಿಗಳು ಸೋಮವಾರ 10 ಗಂಟೆಗೆ ಬನ್ನಿ ಅಂತೇಳಿ ಅವರಿಗೆ ಸಮಯಾವಕಾಶವನ್ನು ನೀಡಿದ್ದಾರೆ. ಸೊ ಅವರು ಇವತ್ತು ದೂರನ್ನು ನೀಡಲಿಕ್ಕಿದ್ದಾರೆ. ಅವರು ಪ್ರಮುಖವಾಗಿ ಹೇಳಿರುವಂಥದ್ದು, ನಾನು ಕೂಡ ಆ ಒಂದು ಘಟನೆಯನ್ನು ನೋಡಿದ್ದೆ ಮತ್ತು ಆ ಪ್ರತ್ಯಕ್ಷದರ್ಶಿ, ಆ ಟೈಮಲ್ಲಿ ಇದ್ದಂಥ ಪ್ರತ್ಯಕ್ಷದರ್ಶಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಕೂಡ ನನ್ನ ಬಳಿ ಇದೆ. ಸೊ ಅದೆಲ್ಲವನ್ನು ಕೂಡ SIT ಕೊಡ್ತೇನೆ. SIT ಅವರು ಈ ದೂರನ್ನು ತೆಗೆದುಕೊಂಡು FIR ಅನ್ನು ದಾಖಲಿಸಬೇಕು ಮತ್ತು ಈ 15 ವರ್ಷದ ಬಾಲಕಿಯ ಅನುಮಾನಾಸ್ಪದ ಸಾವಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು ಎನ್ನುವಂಥ ಒತ್ತಾಯ ಅವರದಾಗಿದೆ. ಸೊ ಅದನ್ನು SIT ಅವರು ಯಾವ ರೀತಿ ತಗೋತಾರೆ, ಆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ, ಆ ದೂರಿನಲ್ಲಿ ಸತ್ಯಾಸತ್ಯತೆ ಏನಿದೆ, ಅವರು ನೀಡುವಂತಹ ಸಾಕ್ಷ್ಯಾಧಾರಗಳು ಏನಿದೆ, ಸೊ ಅದೆಲ್ಲವನ್ನು ಕೂಡ ನೋಡಿಕೊಂಡು ಆ ಮುಂದಿನ ಹೆಜ್ಜೆ ಹೇಳಲಿಕ್ಕಿದ್ದಾರೆ. ಸೊ ಅದು ಕೂಡ ಇವತ್ತಿನ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಇದರ ಜೊತೆಗೆ ಎಂದಿನಂತೆ 6ನೇ ದಿನದ ಕಾರ್ಯಾಚರಣೆ ಕೂಡ ನಡೀಲಿಕ್ಕಿದೆ. ಸೊ ಇವತ್ತು ಏನು ದೂರು ನೀಡ್ತಾರೆ, ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಆ ಸ್ಪಾಟ್ ಅನ್ನು ಗುರುತಿಸುವಂಥದ್ದು, ಅಲ್ಲಿ ಏನಾದರೂ ಉತ್ಖನನ ಮಾಡುತ್ತಾರಾ, ಈ 13ನೇ ಪಾಯಿಂಟ್ ಆದ ಬಳಿಕ ಅಲ್ಲಿ ಹೋಗ್ತಾರಾ, ಸೊ ಇದೆಲ್ಲವೂ ಕೂಡ ಪ್ರಶ್ನಾರ್ಥವಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರರು ಕೂಡ ಬರ್ತಾರೆ, ಆ ಅಧಿಕಾರಿಗಳು ಕೂಡ ಬರ್ತಾರೆ, ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಅವರು ಕೂಡ ಬರ್ತಾರೆ, AC ಅವರು ಬರ್ತಾರೆ, ಇದರ ಜೊತೆಗೆ ಕಂದಾಯ ಸೇರಿದಂತೆ ಬೇರೆ ಬೇರೆ ಇಲಾಖೆಯವರು ಕೂಡ ಬರ್ತಾರೆ. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣವಾಗಿ ಒಂದು ಚರ್ಚೆಯನ್ನು ಮಾಡಿ ಅದಾದ ಬಳಿಕ ಒಂದು ಡಿಸಿಷನ್ ಅನ್ನು ತಗೋತಾರೆ. ಅದಾದ ಬಳಿಕ ಒಂದು ವೇಳೆ ಇವತ್ತು 11ನೇ ಪಾಯಿಂಟ್ ಇಂದ ಉತ್ಖನನ ಮಾಡೋದಾದ್ರೆ, ಸೊ ಇಲ್ಲಿಂದ ಎಲ್ಲರೂ ಕೂಡ ತಂಡವಾಗಿ ಆ ಒಂದು ಧರ್ಮಸ್ಥಳ ಭಾಗಕ್ಕೆ ತೆರಳಿಕ್ಕಿದ್ದಾರೆ. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಹೊಸ ವ್ಯಕ್ತಿ ಬೇರೆ ಬಂದಿದ್ದಾರೆ ಈಗ, ಜಯಂತ್ ಅಲ್ಲಿನ ಹೋರಾಟಗಾರರು. ಎಲ್ಲೋ ಒಂದು ಕಡೆಗೆ ಇದು ಎಲ್ಲದಕ್ಕೂ ಕೂಡ ಸಾಕ್ಷಿಗಳಿವೆ. ಅದರಲ್ಲೂ ಒಂದು ಬಾಲಕಿಯನ್ನು ಯಾವುದೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸದೆ ಆಕೆಯನ್ನು ನಾವು ದಫನ್ ಮಾಡಿದ್ವಿ ಅಂತ ಈತ ಹೇಳಿದ್ದಾನೆ. ಸಂಬಂಧಪಟ್ಟಂಥವ್ರ ಜೊತೆಗಿದ್ದಂಥವರು ಕೂಡ ಈತನ ಜೊತೆಗಿದ್ದಾರಂತೆ. ಇದೊಂದು ಹೊಸ ಎಂಟ್ರಿ. ಬನ್ನಿ, ಈತನ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಜಯಂತ್ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಎಷ್ಟೊತ್ತಿಗೆ ಕರೆದಿದೆ SIT? ಬೆಳಿಗ್ಗೆ 10 ಗಂಟೆ ಹೋಗ್ತೀವಿ ಸರ್. ಇವಾಗ FIR ಆಗೋ ಸಾಧ್ಯತೆ ಅಲ್ಲ, FIR ಮಾಡಲೇಬೇಕು ಸರ್. ಅದು ಮಾಡಿ ಅದನ್ನು ತೆಗೆಸಿ ಯಾರ್ದು ಆಸ್ತಿ ಪಂಜರ ಹುಡುಕಿ ಅವರಿಗೆ ತಲುಪಿಸೋ ಕೆಲಸವನ್ನು ಮಾಡಬೇಕು ಸರ್. ಅದು ಸೊ ಇವಾಗ ನೀವು ಹೇಳಿದರೆ 15 ವರ್ಷದ ಹಿಂದೆ ನಾನು ನೋಡಿದ್ದು ಅಂತ ಹೇಳಿ, ಡೇಟ್ ಕೂಡ ನೀವು ಹೇಳ್ತಾ ಇದ್ರಿ ಯಾವಾಗ ನಡೆದಿದ್ದು ಅಂತ. ಏನಾಯ್ತು ಅವತ್ತು ಎಕ್ಸಾಕ್ಟ್ ಘಟನೆ? ಸರ್, ನಾನು ಯಾವುದೋ ಕೆಲಸ ಮೇಲೆ ಹೋಗ್ತಾ ಇದ್ದೆ. ಆವಾಗ 4 ಜನ ನಿಂತಿದ್ದರು. ಅವಾಗ ಕೇಳಿದೆ ಏನಂತ. ಅವಾಗ ನೋಡಿದೆ. ಆವಾಗ ನೋಡುವಾಗ ತಂದರು, ಅಲ್ಲೇ ಇತ್ತು, ಅಲ್ಲೇ ಗುಂಡಿ ತೆಗೆದ್ರು, ಅಲ್ಲೇ ಎಳೆದು ಅಲ್ಲೇ ಹಾಕಿ ಮುಚ್ಚಿಬಿಟ್ರು. ಅಲ್ಲಿಗೆ ಮುಗೀತು. ಅದು ಒಂದು 15 ವರ್ಷ ಹಿಂದೆ. ಡೇಟೆಲ್ಲ ನಾನು ನಾಳೆ SITಗೆಲ್ಲ ಡೀಟೇಲ್ ಕೊಡ್ತಾ ಇದ್ದೀವಿ. ಡೇಟ್ ಅಂದರೆ ಆ ಡೇಟು ಪಕ್ಕ ನೆನಪಿರಲ್ಲ, ಆ ಟೈಮು ಅದನ್ನು ಕೊಡ್ತೀವಿ ನಾವು. ಸೊ ಇವಾಗ ಆ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಅಂತ ನೀವು ನೋಡಿದ್ರಿ ಅಂತ, ಈಗ ಆ ಜಾಗ ನಿಮ್ಮ ಮೆಮೊರಿಲಿ ಉಂಟಾ ಅಂತ ಹೇಳಿ? 100% ಇದೆ, ಮೆಮೊರಿಯಲ್ಲಿದೆ. ಆ ವಿಷಯದಲ್ಲಿ ನಾನು ಹೇಳಿದ್ವಲ್ಲ, ಒಂದು 3-4 ವರ್ಷ ಹಿಂದೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅಲ್ಲೇ ನಿಂತು ಕೊಟ್ಟಿದ್ದೀನಿ ನಾನು. ಹೌದು. ಅದಕ್ಕೆ ಸೊ ಇವಾಗ ಆ ಜಾಗದಲ್ಲೇ ನೀವು ನಿಂತು 2 ವರ್ಷದಿಂದ, ಅಂದರೆ SIT ಬಂದ ಮೇಲಲ್ಲ ನೀವು ಈ ವಿಚಾರ ತಗೊಂಡು ಬರ್ತಾ ಇರೋದು ಮೇಲ್ಗಡೆಗೆ. ಸೊ ನೀವು ಇದಕ್ಕಿಂತ ಮೊದಲೇ ಅದಕ್ಕೆ ಸಾಕ್ಷಿ ಇದೆ ನಿಮ್ಮ ಹತ್ರ? 100%. ನಾನು ಅದಕ್ಕೆ ತಾನೇ ಅಷ್ಟು ಧೈರ್ಯವಾಗಿ ಬಂದಿರೋದು. ನಾನು ಅವತ್ತೇ ಹೇಳಿದ್ದೀನಿ, ಯಾವುದರ ಒಂದು ಉನ್ನತ ತನಿಖಾಧಿಕಾರಿ ಬಂದರೆ, ಇಲ್ಲ ಒಂದು ಒಳ್ಳೆಯ ಅಧಿಕಾರಿ ಬಂದರೆ ನಾನು ಹೇಳ್ತೀನಿ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ ನಾನೇ ಇದನ್ನು ತಗೊಂಡೋಗಿ ತಹಸೀಲ್ದಾರ್ ಕಚೇರಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. 15 ವರ್ಷದೊಳಗೆ ಒಳ್ಳೆ ಅಧಿಕಾರಿಗಳು ಯಾರು ಬಂದಿಲ್ಲ ಅಂತನಾ? 100% ಬಂದಿಲ್ಲ. ನಾನು ಮತ್ತೆ ಅದು ಬಿಟ್ಟುಬಿಟ್ಟಿದ್ದೆ, ನಾನು ಬೇಡ ಅಂತ. ಇವಾಗ ಒಂದು SIT ಬಂತು, ಒಂದು ದೂರು ಕೊಡ್ಬೋದು, ಸಹಾಯವಾಣಿ ಕೊಟ್ಟರು. ಅದ್ರ ಮುಖಾಂತರ ಕೇಳಿದೆ, ಫೋನ್ ಮಾಡಿ ಕದ್ರಿ ಅವರಿಗೆ ಕರಿ ಹೋಗಿರೋದು. ಅವ್ರು ಹೇಳಿದ್ರು ಬೆಳ್ತಂಗಡಿಯಲ್ಲೂ ಕೊಡ್ಬೋದು ಅಂತ ಹೇಳಿದ್ರು. ಸರಿ, ಓಕೆ, ಹೆಂಗಿದೆ ಏನಂತ ದೂರನ್ನು ಹಿಡ್ಕೊಂಡೇ ಹೋದೆ ನಾನು ಯತೇಂದ್ರ ಹತ್ರ. ಅವರಿಗೆ ಮಾತಾಡಿಸಿದ್ರು. ಇವಾಗ ಅನಾಮಿಕ ದೂರುದಾರ ಒಂದೀಗೆಲ್ಲ 13 ಪ್ಲೇಸ್ ತೋರಿಸಿದ್ದಾನೆ. ಅದರಲ್ಲಿ ಈಗ 10 ಪ್ಲೇಸಲ್ಲಿ ಕೆಲವೊಂದೊಂದು ಕಡೆ ಎಲ್ಲ ಪಾಯಿಂಟಲ್ಲಿ ತೋರಿಸಿರೋಂಥದ್ದು, ಅಂದರೆ ಎಕ್ಸಾಕ್ಟಾಗಿ ಇದೇ ಪ್ಲೇಸ್ ಅಂತ ಆತ ತೋರಿಸಿರೋಂಥದ್ದು. ಸೊ ಹಾಗೆ ನೀವು ಎಕ್ಸಾಕ್ಟ್ ಪ್ಲೇಸ್ ತೋರಿಸ್ತೀರಾ, ಇಲ್ಲ ಇಷ್ಟು ಸರೌಂಡಿಂಗಲ್ಲಿಂತ ತೋರಿಸ್ತೀರಾ? ಪ್ಲೇಸೇ ತೋರಿಸೋದು. ಸೊ ಈಗ ಪ್ಲೇಸ್ ತೋರಿಸೋಂಥ ಸಂದರ್ಭದಲ್ಲಿ ಈಗ ಎಷ್ಟೋ ಫೇಲ್ಯೂರ್ ಆಗಿದೆ. ಈಗ 10 ಪಾಯಿಂಟಲ್ಲಿ ಒಂದೇ ಸಿಕ್ಕಿದೆ ಅನ್ನೋ ಮಾಹಿತಿ ಇರೋಂಥ ಸದ್ಯಕ್ಕೆ ನಮಗೆ. ಸೊ ಆ ರೀತಿ ಫೇಲ್ಯೂರ್ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ? ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆಯಾ? ಅದು ನಾನು ಒಬ್ಬನೇ ಅಲ್ವಲ್ಲ, ಒಂದು 4-5 ಜನ ಇದ್ದಾರಲ್ಲ. ಒಂದರಲ್ಲಿ ಮಿಸ್ ಅಂದರೆ ಗೊತ್ತಾಗಲ್ಲ. 4-5 ಜನ ಇದ್ದೀವಿ, ಅದಕ್ಕೆ ಅಷ್ಟು ಧೈರ್ಯವಾಗಿ ನಾವು ಹೇಳ್ತಾ ಇರೋದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.